ಮುಚಕಂಡಿ ಕೆರೆ ಅಂದರೆ ಅದು ಐತಿಹಾಸಿಕ ಕೆರೆ. ಐತಿಹಾಸಿಕ ಮುಚಕಂಡಿ ಕೆರೆಗೆ ಇನ್ನು ಕಾಯಕಲ್ಪ ಸಿಕ್ಕಿಲ್ಲ. ಆಲಮಟ್ಟಿ ಡ್ಯಾಂನಿಂದ ನೀರು ತುಂಬಿಸುವಂಥ ಯೋಜನೆ, ಬಾಗಲಕೋಟೆಯ ಕೆರೆ ಅಭಿವೃದ್ಧಿಗೆ 49 ಕೋಟಿ ವೆಚ್ಚ ಆದರೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಮುಚಕಂಡಿ ಕೆರೆ ಕಾಮಗಾರಿ ಡ್ಯಾಮ್ ಹಿನ್ನೀರಿನಿಂದ ಪೈಪ್ಲೈನ್ ಮೂಲಕ ನೀರನ್ನು ಕೆರೆಗೆ ತುಂಬಿಸ್ತಾ ಇದೆ ನೀರಾವರಿ ಇಲಾಖೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಬಾಗಲಕೋಟೆ ಭಾಗದಲ್ಲಿ ಬರುವಂತಹ ಮುಚಕಂಡಿ ಕೆರೆ ಇದು. ಬಹಳ ಸುಂದರವಾಗಿರುವಂಥ ಕೆರೆ. ಆದರೆ ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಪೂರ್ಣಗೊಳ್ಳದೆ ಇರುವಂತಹ ಮುಚಕಂಡಿ ಕೆರೆ ಇದು. ಸಾಕಷ್ಟು ಜನರಿಗೆ, ಆ ಭಾಗದ ಜನರಿಗೆ ಒಂದು ನೀರಾವರಿ ಅನುಕೂಲ ಆಗ್ತಾ ಇತ್ತು. ಡ್ಯಾಮ್ನಿಂದ ನೀರು ತುಂಬಿಸುವಂತಹ, ಆಲಮಟ್ಟಿ ಡ್ಯಾಮ್ನಿಂದ ನೀರು ತುಂಬಿಸುವಂತಹ ಒಂದು ಯೋಜನೆ ಇತ್ತು. ಬಾಗಲಕೋಟೆಯ ಕೆರೆ ಅಭಿವೃದ್ಧಿಗೆ 49 ಕೋಟಿ ವೆಚ್ಚವನ್ನು ಕೂಡ ಮಾಡಿದ್ದಾರೆ. ಆದರೆ ಪೂರ್ಣಗೊಳ್ತಾ ಇಲ್ಲ ಕಾಮಗಾರಿ. ಯಾವ ಕೆಲಸ ಪೂರ್ಣಗೊಳ್ಳುತ್ತೆ ಹೇಳಿ? ಎಲ್ಲ ಕೆಲಸನೂ ಕೂಡ ಇದೇ ರೀತಿಯಲ್ಲಿ, ಬರೀ ಕೆರೆ ವಿಚಾರ ಅಂತಲ್ಲ, ಸರ್ಕಾರ ಯಾವ ಕೆಲಸನೂ ಪೂರ್ಣಗೊಳಿಸಲ್ಲ. ಒಟ್ಟಿನಲ್ಲಿ ಈ ಒಂದು ಬಾಗಲಕೋಟೆ ಕೆರೆ ಅಭಿವೃದ್ಧಿಗೆ 49 ಕೋಟಿ ವೆಚ್ಚ ಆಗಿದ್ರು ಕೂಡ ಪೂರ್ಣಗೊಂಡಿಲ್ಲ. ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ನಗರದಲ್ಲಿ ಆಲ್ಮಟ್ಟಿ ಹಿನ್ನೀರನ್ನು ಸಂಗ್ರಹವಾಗುತ್ತದೆ. ಅಲ್ಲಿಂದ ಇಲ್ಲಿವರೆಗೂ ಪೈಪ್ಲೈನ್ ಹಾಕುವ ಮೂಲಕ ಇಲ್ಲಿ ಈ ಕೆರೆಯಲ್ಲಿ ನೀರು ಸಂಗ್ರಹ ಮಾಡಲಾಗುತ್ತಿದೆ. ಸುಮಾರು 10 ಕಿಲೋಮೀಟರ್ಗಿಂತ ಹೆಚ್ಚು ದೂರದಿಂದ ಇಲ್ಲಿ ನೀರನ್ನು ಸಂಗ್ರಹ ಮಾಡುತ್ತಿರುವುದು ನಾವು ನೋಡ್ತಿರಬಹುದು. ಈ ನೀರು ಹರಿಯುತ್ತಿರುವುದು ಆಲ್ಮಟ್ಟಿ ಹಿನ್ನೀರಿಂದ. ಅಂದ್ರೆ ಬಾಗಲಕೋಟೆ ನಗರದ ಹತ್ತಿರ ಘಟಪ್ರಭಾ ನದಿ ಬಂದು ಸೇರುತ್ತದೆ. ಇಂಥ ನೀರನ್ನು ಸಂಗ್ರಹವಾದ ಸಂದರ್ಭದಲ್ಲಿ ಆ ಹಿನ್ನೀರನ್ನು ಇಲ್ಲೇ ಬಳಕೆ ಮಾಡಿ ಇಲ್ಲೇ ಈ ಕೆರೆಯನ್ನು ತುಂಬಿಸುವಂತ ಯೋಜನೆ ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡಲಾಗುತ್ತಿದೆ. ಸುಮಾರು ಒಟ್ಟು 49 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕೆರೆಯ ನೀರನ್ನು ಸಂಗ್ರಹ ಮಾಡುವ ಜೊತೆಗೆ ಬೋಟಿಂಗ್ ವ್ಯವಸ್ಥೆ ಹಾಗೂ ಇತರ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಪ್ರವಾಸಿ ತಾಣವನ್ನಾಗಿ ಮಾಡಿ ಪ್ರವಾಸಿಗರಿಗೆ ಆಕರ್ಷಣೀಯ ತಾಣವನ್ನಾಗಿ ಮಾಡುವ ದೃಷ್ಟಿಯಿಂದ ಸರ್ಕಾರ ಈ ಯೋಜನೆ ಹಾಕಿಕೊಂಡಿದೆ. ಆದರೆ ಇದು ಇನ್ನೂ ಸರಿಯಾಗಿ ಕಾಯಕಲ್ಪ ಸಿಗುತ್ತಿಲ್ಲ. ಹಣವೇನೋ ಬಿಡುಗಡೆ ಆಗುತ್ತದೆ, ಸರಿಯಾಗಿ ಕೆಲಸ ಆಗುತ್ತಿಲ್ಲ. ಜನರಿಗೆ ಇದು ನಿರಾಸೆ ಆಗಿದೆ. ಆದಷ್ಟು ಶೀಘ್ರವಾಗಿ ಕೆರೆ ನೀರನ್ನು ತುಂಬಿಸಿ ಇನ್ನಷ್ಟು ಹೆಚ್ಚು ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂಬುದು ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಆಗಿದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.